ವಾಸ್ತು ಅಂತಕ್ಕಂಥದ್ದು ಅದು ಒಂದು ಗಣಿತ. ಮನೆಯ ಉದ್ದಗಲಗಳಲ್ಲಿ 1 ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಡೀ ಮನೆಯ ಹಣೆಯ ಬರವೇ ಬದಲಾವಣೆ ಆಗಿ ಹೋಗುತ್ತೆ. ಆಯ ಅಂತಂದರೆ ಇನ್ಕಮ್ಮು, ವ್ಯಯ ಅಂತಂದರೆ ಎಕ್ಸ್ಪೆಂಡಿಚರ್. ಕೃಷ್ಣನಿಗೆ ಪರಮಾಯುಷ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 120 ವರ್ಷ, ಮನೆಗೂ 120 ವರ್ಷ ಪರಮಾಯುಷ್ಯ. ರಾಜಕೀಯದಲ್ಲಿರೋರಿಗೆ ಇಂದ್ರಾಧಿಪತಿ ಬರೋ ಥರದಲ್ಲಿ ಗಣಿತ ಮಾಡಬೇಕು. ವರುಣನ ಶಕ್ತಿ ಜಾಸ್ತಿ ಇದ್ರೆ ಏನಾಗುತ್ತೆ, ಅವನು ಯಾವುದೇ ಕೆಲಸ ಮಾಡ್ತಿದ್ರು ವ್ಯಾಪಾರೀಕರಣ ಮಾಡಿಬಿಡ್ತಾನೆ ಅವನು ವೃತ್ತಿಯನ್ನು. ಯತಿಪಾತ ಯೋಗ ಇದ್ದರೆ ಅವ್ರು ಏನು ಮಾಡಿದ್ರು ಕೈ ಹತ್ತೋದಿಲ್ಲ, ವೈದ್ಯುತ ಯೋಗ ಇದ್ದರೆ ಕೈ ಹತ್ತೋದಿಲ್ಲ. 5 ಅವಸ್ಥೆಗಳನ್ನು ದಾಟುತ್ತೆ ಒಂದು ಮನೆ. ಯೌವನಕ್ಕೆ ಬಂದಾಗ ಆ ಮನೆಯಲ್ಲಿರ್ತಕ್ಕಂಥವರು ಅವರು ಚೆನ್ನಾಗಿ ಬೆಳಗ್ತಾರೆ. 1-2-3 ಇಂಚುಗಳಲ್ಲಿ ಇಷ್ಟನ್ನು ಮಾಡಿಕೊಡಬಹುದು ಬರೀ. ಈಗಿನ ಕಾಲದಲ್ಲಿ ಆ ಥರದ ಒಂದು ಭೂಮಿಯನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಅಸಾಧ್ಯ. ಬೆಗ್ಗರ್ಸ್ ಕ್ಯಾಂಟ್ ಬಿ ಚೂಸರ್ಸ್ ಅಂತ. ಆ ರೀತಿಯಾಗಿ ಏನಾಗಿದೆ, ಕೊಟ್ಟಿದ್ದೇ ನಮಗೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಆಗಿ ಬಿಟ್ಟಿದೆ. ಪಶ್ಚಿಮಕ್ಕೆ ದಕ್ಷಿಣಕ್ಕೆ ರೋಡ್ ಇರ್ತಕ್ಕಂಥವ್ರು ಏನು ಮಾಡಬೇಕು, ಈಶಾನ್ಯಕ್ಕೆ ಹೆಂಗೆ ಬಾಗಿಲಿಡೋದು, ಸುತ್ತ ಕೊಂಕಣ ಸುತ್ತು ಮೈಲಾರಕ್ಕೆ ಬರಬೇಕು. ಅದು ಬಹಳ ಅವಿವೇಕ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಮಾರ್ಗದರ್ಶಕರು, ಧರ್ಮಶಾಸ್ತ್ರ ಪಾರಂಗತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ಬಾಲಕೇಶ್ವರ ಭಾರತೀ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಇಬ್ಬರ ನಡುವೆ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಗಂಡ ಹೆಂಡತಿಯೇ ಆಗಿರಲಿ, ಅಪ್ಪ ಮಕ್ಕಳೇ ಆಗಿರಲಿ, ಅಕ್ಕ ತಂಗಿ ಅಣ್ಣ ತಮ್ಮ ಯಾವುದೇ ಸಂಬಂಧ ಆಗಿರಲಿ, ಇಬ್ಬರ ಮನಸ್ಸುಗಳ ನಡುವೆ ವಾಸ್ತು ಚೆನ್ನಾಗಿರಬೇಕಂತೆ. ಅಂದರೆ ಒಬ್ಬರ ಒಪ್ಪು ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ತಿದ್ದಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗೆ ಮನೆಯಲ್ಲಿ ವಾಸ್ತು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಅಂದರೆ ಯಾವ ದಿಕ್ಕಿನಲ್ಲಿ ಯಾವ ಜಾಗದಲ್ಲಿ ಯಾವ ಕೋಣೆ ಇರಬೇಕು ಅನ್ನೋದಷ್ಟೇ ವಾಸ್ತುನ, ಅಥವಾ ನಿಜವಾದ ವಾಸ್ತು ಏನು ಇವತ್ತು ಬಹಳಷ್ಟು ಅಂದರೆ ಇಂಥದ್ದೇ ಈ ಮೂಲೆಯಲ್ಲಿ ಇರಬಾರ್ದಾಗಿತ್ತು, ದಿಢೀರನೇ ಹೇಳಿಬಿಡ್ತಾರೆ ಇಂಥದ್ದು ಇರಬಾರ್ದಾಗಿತ್ತು. ಅದು ಒಂದು ದೊಡ್ಡ ಗೊಂದಲ, ದೊಡ್ಡ ಅಸಮಾಧಾನ ಹುಟ್ಟು ಹಾಕುತ್ತೆ. ಹಾಗಾದರೆ ನಿಜವಾದ ವಾಸ್ತು ಅನ್ನೋದು ಏನು ಅಂತ ತಿಳಿಸ್ಕೊಡಿ ಗುರುಜಿ. ನಾವು ಸುಮಾರು ಸಂಚಿಕೆಗಳಲ್ಲಿ ವಾಸ್ತು ಬಗ್ಗೆ ಚಿಕ್ಕಾಪುಟ್ಟ ಮಾತುಗಳನ್ನು ಆಡಿದ್ದೇವೆ. ಮೂಲಭೂತವಾಗಿ ವಾಸ್ತು ಅಂತಕ್ಕಂಥದ್ದು ವಸ್ತು ಅಂತಕ್ಕಂಥ ಒಂದು ಧಾತುವಿನಿಂದ ಹುಟ್ಟಿರತಕ್ಕಂತಹ ಒಂದು ಪದ. ಪ್ರತಿಯೊಂದು ವಸ್ತುಗೂ ತನ್ನದೇ ಆಗಿರತಕ್ಕಂತಹ ಒಂದು ವಾಸ್ತು ಉಂಟು. ಮನೆ ಆಗಿರಬಹುದು, ಅಥವಾ ನೀವು ಮಲಗ್ತಕ್ಕಂತಹ ಒಂದು ಮಂಚ ಆಗಿರ್ಬೋದು, ಕುಳಿತಿರ್ತಕ್ಕಂತಹ ಪೀಠೋಪಕರಣ ಆಗಿರ್ಬೋದು, ಯಾವುದು ಬೇಕಾದರೂ ಆಗಿರ್ಬೋದು. ದೇಹಕ್ಕೂ ಒಂದು ವಾಸ್ತು ಇದೆ. ಒಂದು ಮೂಳೆ ಇಷ್ಟುದ್ದ ಇದೆ ಅಂದರೆ ಅದು ಇನ್ನೊಂದು ಅದರ ಮೇಲಿರ್ತಕ್ಕಂಥ ಕೆಳಗಿರ್ತಕ್ಕಂತಹ ಆ ಒಂದು ಮೂಳೆ ಎಲುಬು ಅಷ್ಟೇ ಇರಬೇಕು ಅಂತ ನಿಯಾಮಕ ಇದೆ. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಆ ಕೈಯೋ ಕಾಲ ಕೆಲಸಕ್ಕೆ ಬರೋದಿಲ್ಲ. ಈಗ ನೋಡಿ, ಕೆಲವರಿಗೆ ಹಲ್ಲುಗಳ ಮಧ್ಯೆ ವಿಪರೀತವಾದಂತಹ ಒಂದು ವ್ಯಾಸ, ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಕೆಲವ್ರಿಗೆ ಹಲ್ಲು ಮೇಲೆ ಹಲ್ಲು ಕೂತಿರುತ್ತೆ. ಅದು ಯಾಕೆ ಅಂತಂದರೆ ತಂದೆಯ ಹೊಸಡು ತಾಯಿಯ ಹಲ್ಲು, ಅಥವಾ ತಾಯಿಯ ಹೊಸಡು ತಂದೆಯ ಹಲ್ಲು ಬಂದಿರುತ್ತೆ ಮಕ್ಕಳಿಗೆ. ಅಂದರೆ ಏನಾಗುತ್ತೆ, ಚಿಕ್ಕ ಹೊಸಡಿದ್ಬಿಟ್ಟು ಹಲ್ಲು ಜಾಸ್ತಿ ಇದ್ದರೆ ಒಂದರ ಮೇಲೊಂದು ಕೂರುತ್ತೆ ಅಲ್ವೇ. ದೊಡ್ಡ ಹೊಸಡು ಚಿಕ್ಕ ಹಲ್ಲುಗಳಾದರೆ ಏನಾಗುತ್ತೆ, ಅದರ ಮಧ್ಯದಲ್ಲಿ ನಿಮಗೆ ಗ್ಯಾಪ್ಸ್ ಬರುತ್ತೆ. ಅದು ವಾಸ್ತುದೋಷ ಅನ್ನೋದು ಅದನ್ನೇನೇನೆ. ಅದು ಹಿಂಗಿದ್ದರೆ ಅದು ಲಕ್ಷಣ. ಅಂದರೆ ಏನಾಗುತ್ತೆ, ಒಂದರ ಮೇಲೊಂದು ಕೂತಾಗ ಒಂದು ರೀತಿಯ ತೊಂದರೆ ಆದರೆ ಅಗಿಲಿಕ್ಕೆ, ಮಾತಾಡಲಿಕ್ಕೆ ಮತ್ತು ನೋಡಲಿಕ್ಕೆ, ಮಧ್ಯದಲ್ಲಿ ಒಂದಕ್ಕೊಂದು ಗ್ಯಾಪ್ ಇದ್ದಾಗಲೂ ಕೂಡ ಅಗೀಲಿಕ್ಕೂ ಮತ್ತು ನೋಡಲಿಕ್ಕೂ ಕೂಡ ಅದು ಕೂಡ ಬೇರೆ ಥರದಲ್ಲೇ ಕಾಣುತ್ತೆ. ಅದೇ ರೀತಿಯಾಗಿ ವಾಸ್ತು ಅಂತಕ್ಕಂಥದ್ದು ಬರೀ ಕೋಣೆಗಳು ಈ ಮೂಲೆಯಲ್ಲಿ ಆ ಮೂಲೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ವಾಸ್ತು ಅಂತ ಹೇಳಿಲ್ಲ. ಒಂದು ಭೂಮಿಯ ಒಂದು ಪರಿಗ್ರಹ, ಅಂದರೆ ನಾವು ಮನೆಯನ್ನು ಕಟ್ಟಬೇಕು, ದೇವಸ್ಥಾನವನ್ನು ಕಟ್ಟಬೇಕಾ, ಅಲ್ಲಿ ನಾವು ಒಂದು ಕಾರ್ಖಾನೆಯನ್ನು ಕಟ್ಟಬೇಕಾ, ಅಥವಾ ಒಂದು ಕಚೇರಿಯನ್ನು ಕಟ್ಟಬೇಕಾ, ಅಥವಾ ಅಲ್ಲಿ ನಾವು ವಿಧಾನಸೌಧವನ್ನು ಕಟ್ಟಬೇಕಾ, ನಾವು ವಿಕಾಸಸೌಧವನ್ನು ಕಟ್ಟಬೇಕಾ, ಆ ಥರದ ಒಂದು, ಅಥವಾ ರಾಜನ ಮನೆಯನ್ನು ಕಟ್ಟಬೇಕಾ, ಅರಮನೆ ಕಟ್ಟಬೇಕಾ, ಅದಕ್ಕೆ ಲಕ್ಷಣಗಳನ್ನು ಹೇಳಿದೆ ವಾಸ್ತುಶಾಸ್ತ್ರ. ಆ ಭೂಮಿಯ ಲಕ್ಷಣ ಹೆಂಗಿರಬೇಕು, ಯಾವ ಕಡೆ ತಗ್ಗಿರಬೇಕು, ಯಾವ ಕಡೆ ಎತ್ತರ ಇರಬೇಕು, ಭೂಮಿಯ ಬಣ್ಣ ಏನಿರಬೇಕು, ಮಣ್ಣಿನ ಬಣ್ಣ ಏನಿರಬೇಕು, ವಾಸನೆ ಏನಿರಬೇಕು, ರುಚಿ ಏನಿರಬೇಕು, ಆಮೇಲೆ ಆ ಸ್ಥಳದ ಒಂದು ಶೇಪ್ ಅಂತ ಏನು ಹೇಳ್ತೀವಲ್ಲ ನಾವು, ಆಕಾರ, ಅದು ಹೇಗಿರಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಆದರೆ ಈಗಿನ ಕಾಲದಲ್ಲಿ ಆ ಥರದ ಒಂದು ಭೂಮಿಯನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಅಸಾಧ್ಯ. ನನಗೆ ಈ ಬಣ್ಣ, ಈ ರುಚಿ, ಈ ವಾಸನೆ ಇರ್ತಕ್ಕಂಥದ್ದನ್ನು ಚಚ್ಚೌಕಾಕಾರವಿರೋದ ಒಂದು ಸ್ಥಳವನ್ನು ಕೊಡಿ ಅಂದರೆ ಮನೆಗೆ ಹೋಗು ಅಂತ ಹೇಳ್ತಾರೆ, ಸಿಗೋದಿಲ್ಲ. ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ, ಬೆಗ್ಗರ್ಸ್ ಕ್ಯಾಂಟ್ ಬಿ ಚೂಸರ್ಸ್ ಅಂತ. ಆ ರೀತಿಯಾಗಿ ಏನಾಗಿದೆ, ಕೊಟ್ಟಿದ್ದೇ ನಮಗೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಆಗಿ ಬಿಟ್ಟಿದೆ. ಈಗ ಆ ಥರದ ಭೂಮಿಯ ಪರಿಗ್ರಹ ಮಾಡ್ತಕ್ಕಂತಹ, ಸ್ವೀಕಾರ ಅಥವಾ ತ್ಯಾಗವನ್ನು ಮಾಡ್ತಕ್ಕಂತಹ ನಮಗೆ ಒಂದು ಅವಕಾಶ ಇಲ್ಲದೇ ಇರುವುದರಿಂದ ಏನಾಗುತ್ತೆ,
ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ನಾವು ಮಾಡಬಹುದು. ಇದೊಂದು 25% ನಮ್ಮ ಕೈಯಲ್ಲಿಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಇದೊಂದು ಮನೆ ಮಾಡೋದೇ ಕಷ್ಟ. ಇನ್ನು ಮನೆಯನ್ನು ಮಾಡಬೇಕಾದ್ರೆ ನೀವು ಹೇಳಿದ ಹಾಗೆ ಇಂಥ ಮೂಲೆಯಲ್ಲಿ ಇಂಥ ಕೋಣೆ ಇರಬೇಕು ಆ ಥರ ನಿಯಾಮಕ ಇಲ್ಲ. ಇದೆ, ಆದರೆ ಅಷ್ಟು ಏನಂತಂದರೆ ಆಗಲೇಬೇಕು ಅಂತಕ್ಕಂಥದ್ದು ಇಲ್ಲ. ಪ್ರಮುಖವಾಗಿ ನಾವು ಇವತ್ತಿನ ದಿವಸ ಏನು ಹೇಳಲಿಕ್ಕೆ ಹೊರಟಿರೋದು ಮಹಾಜನಗಳಿಗೆ ಅಂದರೆ, ವಾಸ್ತು ಅಂತಕ್ಕಂಥದ್ದು ಅದು ಒಂದು ಗಣಿತ. ಮನೆಯ ಉದ್ದ ಅಗಲಗಳನ್ನು, ಅದು ಉದ್ದ ಅಗಲ ನಿರ್ಣಯ ಆಗುತ್ತೆ. ಹೇಗೆ ಅಂದರೆ, ನೀವು ಕಲ್ಲಿನ ಗೋಡೆ ಕಟ್ತಿದ್ದೀರೋ, ಹೆಂಟೆ ಗೋಡೆ ಮಣ್ಣಿನ ಗೋಡೆ ಕಟ್ತಿದ್ದೀರೋ, ಅಥವಾ ಇಟ್ಟಿಗೆಯಲ್ಲಿ ಕಟ್ತಿದ್ದೀರೋ, ಮಣ್ಣಿನ ಇಟ್ಟಿಗೆ, ಕಾಂಕ್ರೀಟ್ ಇಟ್ಟಿಗೆ ಬೇರೆ ಬಂದಿದೆ, ಆ ಗೋಡೆಯ ಮೇಲೆ ಮನೆಯ ಉದ್ದಗಲಗಳನ್ನು ಅದಕ್ಕೊಂದು ಗಣಿತ ಇದೆ. ಅದನ್ನು ನೋಡಿಕೊಂಡು ಮನೆಯ ಒಂದು ನಾವೇನು ಹೇಳ್ತೀವಿ ಅಂದರೆ ವಿಸ್ತೀರ್ಣ, ಒಟ್ಟು ಅಳತೆಯ ವಿಸ್ತೀರ್ಣ ಏನಿದೆ, ಏರಿಯಾ ಆಫ್ ದ ಹೌಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಗುಣಾಕಾರ ಭಾಗಾಕಾರಗಳನ್ನು ಮಾಡಿದಾಗ 16 ಅಥವಾ 18 ವರ್ಗಗಳು ಉತ್ಪನ್ನವಾಗುತ್ತೆ. ಉದಾಹರಣೆಗೆ ಆಯಾ ಅಂತ ಒಂದು. ಆಯಾ ಅಂದ್ರೇನು? ಆಯಕಟ್ಟಿನ ಪ್ರದೇಶ ಅಂತಾರೆ ನೋಡಿ, ನಾವು ನೋಡ್ತಾ ಇರ್ತೀವಿ ಆಯಕಟ್ಟಿನ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಅಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಸ್ತು, ಅದಕ್ಕೆ ಆಯಾ ಅಂತಾರೆ. ಅದಕ್ಕೆ ಅನ್ಯ ಪದ ಸಂಸ್ಕೃತದಲ್ಲಿ ಯೋನಿ ಅಂತ, ಅಂದರೆ ಎಲ್ಲಿಂದ ಆ ಮನೆ ಹುಟ್ಟುತ್ತೆ ಅಂತ. ಅದು ಯಾವ ಒಂದು ಆಯಕ್ಕೆ ಬೀಳುತ್ತೆ ಆ ಮನೆ ಅಂತಕ್ಕಂಥದ್ದು. ಅದರಲ್ಲಿ ಧ್ವಜೆ, ಕೃತಾರ್ಥಿ 8 ಆಯಗಳು ಹೇಳುತ್ತೆ. ಅದರ 4 ಶುಭಕರವಾಗಿರ್ತಕ್ಕಂಥಗಳು: ಧ್ವಜಾಯ, ವೃಷಭಾಯ, ಸಿಂಹಾಯ ಮತ್ತು ಗಜಾಯ ಅಂತ. ಈ 4 ಮಾತ್ರ ಸ್ವೀಕಾರ ಮಾಡಿ, 4 ಬಿಟ್ಬಿಡಪ್ಪ ಅಂತ ಹೇಳಿದ್ದಾರೆ. ಈ 4 ಆಯಗಳು ಮನೆಯವರು ಮಾಡ್ತಕ್ಕಂತಹ ಗುಣಧರ್ಮಗಳನ್ನು ಆಧರಿಸಿ ವಾಸ್ತು ತಜ್ಞನಾಗಿರ್ತಕ್ಕಂಥವನು ಮಾಡಿಕೊಡಬೇಕು ಆಯಾನ. ಮನೆಯ ಉದ್ದಗಲಗಳಲ್ಲಿ 1 ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಡೀ ಮನೆಯ ಹಣೆಯ ಬರವೇ ಬದಲಾವಣೆ ಆಗಿ ಹೋಗುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಮತ್ತು ಈ ಸಂಚಿಕೆಯಲ್ಲಿ ಹೇಳಿದ ಹಾಗೆ, ಯಾವುದೋ ಒಂದು ಎಲುಬಿದೆ ನಮ್ಮ ಮೈಯಲ್ಲಿ, 1/4 ಇಂಚು ಬೆಳೆದ್ರೆ ಏನಾಗುತ್ತೆ? ವೈದ್ಯ ಅದನ್ನು ಕತ್ತರಿಸ್ತಾನೆ. ಇದು ಓವರ್ ಗ್ರೋತ್ ಆಗಿಬಿಟ್ಟಿದೆ, ಅದಕ್ಕೆ ನಿಮಗೆ ನೋವಾಗ್ತಾ ಇದೆ, ಬನ್ನಿ ಇಲ್ಲಿ ಮಲಕ್ಕೊಳ್ಳಿ ಅಂದ್ಬಿಟ್ಟು ಅರವಳಿಕೆಯನ್ನು ಕೊಟ್ಟು ಅದನ್ನು ಕತ್ತರಿಸಿ ಹೊಲಿಗೆ ಹಾಕಿ ಕಳಿಸೋ ರೀತಿಯಲ್ಲಿ ಏನಾಗ್ಬಿಡುತ್ತೆ, ಅರ್ಧ ಇಂಚು ಹೆಚ್ಚು ಅಂತಂದರೆ ಹಿಂಗಾಗುತ್ತೆ. ಆ ರೀತಿಯ ಮನೆಯ ಆಯವನ್ನು ನಿರ್ಣಯ ಮಾಡಿದ ನಂತರ ಮನೆಗೆ ಆಯವ್ಯಯಗಳನ್ನು ಗುಣಾಕಾರ ಮಾಡಬೇಕು. ಆಯ ಅಂತಂದರೆ ಇನ್ಕಮ್ಮು, ವ್ಯಯ ಅಂತಂದರೆ ಎಕ್ಸ್ಪೆಂಡಿಚರ್, ಖರ್ಚು. ಬರೀ ಹಣದ್ದೇ ಅಲ್ಲ, ಎಲ್ಲವೂ ಕೂಡ. ಆಯ ಹೆಚ್ಚಿದ್ದು ವ್ಯಯ ಕಡಿಮೆ ಇರತಕ್ಕಂತಹ ಆ ಒಂದು ಏರಿಯಾ ವಿಸ್ತೀರ್ಣವನ್ನು ವಾಸ್ತು ತಜ್ಞ ಮಾಡಿಕೊಡಬೇಕು. ಹಾಗೆಯೇ ಮನೆಗೆ ಒಂದಿಷ್ಟು ಆಯುಷ್ಯ ಅಂತ ಇದೆ. ಮನುಷ್ಯನಿಗೆ ಪರಮಾಯುಷ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 120 ವರ್ಷ, ಮನೆಗೂ 120 ವರ್ಷ ಪರಮಾಯುಷ್ಯ. ಆ 120 ವರ್ಷ ಸಿಗೋದು ಅತ್ಯಂತ ಕ್ಲಿಷ್ಟ. ಆದರೆ ಕನಿಷ್ಠ 60 ವರ್ಷ ದಾಟಿ ಆಯುಷ್ಯವನ್ನು ಮನೆಗಿಡಿ ಅಂತ ಹೇಳ್ತಾರೆ. ಆ ಮನೆಗೆ ಅಂತಹ ಆಯುಷ್ಯ ಇರತಕ್ಕಂತಹ ಮನೆಯನ್ನು ಇಡಬೇಕು, ಇಲ್ಲಾಂದರೆ ಲಕ್ಷಣಹೀನವಾಗುತ್ತೆ ಮನೆ. ಈಗ ಹೇಗೆ ಆಯುಷ್ಯ ಇಲ್ಲದೆ ಇರೋ ಮನುಷ್ಯನನ್ನು ಇಟ್ಕೊಂಡು ಏನು ಮಾಡ್ತೀರಿ, ಅದೇ ರೀತಿ ಮನೆ ಏನಾಗುತ್ತೆ ಅಂದರೆ ಜೀವಚ್ಛವವಾಗಿ ಹೋಗುತ್ತೆ. ಮತ್ತು ಒಂದು ಮನೆಗೆ ಒಂದು ನಕ್ಷತ್ರ, ತಿಥಿ, ಕರ್ಣ, ಯೋಗಗಳು ಉತ್ಪನ್ನವಾಗುತ್ತೆ. ಪಂಚಾಂಗ. ಆ ಮನೆಯ ನಕ್ಷತ್ರಕ್ಕೂ ಗೃಹದಲ್ಲಿರ್ತಕ್ಕಂತಹ ಯಜಮಾನ ನಕ್ಷತ್ರಕ್ಕೂ ಗಂಡು ಹೆಣ್ಣಿಗೆ ನೋಡಿದ ಹಾಗೆ ಸಾಲಾವಳಿ ನೋಡಬೇಕು. ಆವಾಗ ಅದು ಬಹಳ ಚೆನ್ನಾಗಿ ಹೊಂದಿ ಬರುತ್ತೆ ಅವರಿಗೆ, ಅಥವಾ ಅವರ ವೃತ್ತಿಗೆ, ಅವಲಂಬಿಸಿರ್ತಕ್ಕಂತಹ ವೃತ್ತಿಗೆ, ಅಥವಾ ಅವರ ಮನೋಧರ್ಮಕ್ಕೆ. ಹಾಗೆ ಮನೆಗೆ ಒಂದು ದಿಕ್ಪತಿ ಬರ್ತಾನೆ. ಅದು ಇಂದ್ರ ಆಗಿರಬಹುದು, ಅಗ್ನಿ ಆಗಿರಬಹುದು, ಯಮ ಆಗಿರಬಹುದು, ನಿವೃತ್ತಿ ಆಗಿರಬಹುದು, ವರುಣ ಆಗಿರಬಹುದು, ವಾಯು ಆಗಿರಬಹುದು, ಕುಬೇರ ಆಗಿರಬಹುದು, ಈಶಾನ ಆಗಿರಬಹುದು. ರಾಜಕೀಯದಲ್ಲಿರೋರಿಗೆ ಇಂದ್ರಾಧಿಪತಿ ಬರೋ ಥರದಲ್ಲಿ ಗಣಿತ ಮಾಡಬೇಕು ನಾನು ಮನೆ ಮಾಡಿಕೊಡ್ಬೇಕಾದ್ರೆ. ಅದೇ ಯಾರು ಫೌಂಡ್ರಿ ಕೆಲಸವನ್ನು ಮಾಡ್ತಾರೋ, ಅಕ್ಕಸಾಲಿಗರಾಗಿರಬಹುದು, ಅಥವಾ ಕಬ್ಬಿಣದ ಕೆಲಸ ಕಮ್ಮಾರ ಆಗಿರಬಹುದು, ಚಿನಿವಾರ ಆಗಿರಬಹುದು, ಅಥವಾ ಯಾವುದಾದ್ರೂ ಕಾರ್ಖಾನೆಯನ್ನು ಮಾಡ್ತಕ್ಕಂಥವ್ರಿಗೆ ಕಾರ್ಖಾನೆಗಳಿಗೆ ಅಗ್ನಿ ದೇವತೆ ಬರಬೇಕು. ಎಲ್ಲಿ ಚರ್ಮದ ವ್ಯಾಪಾರ ನಡೆಯುತ್ತೋ, ಪಶುಗಳ ವ್ಯಾಪಾರ ನಡೆಯುತ್ತೋ, ಅಥವಾ ಈ ಮಾರ್ಚರಿ ಅಂತ ಏನು ಹೇಳ್ತೀವಿ, ಶವಾಗಾರಗಳಿಗೆ ಯಮ ದಿಕ್ಪತಿ ಆಗ್ತಕ್ಕಂತಹ ಒಂದು ಗಣಿತವನ್ನು ಮಾಡಿಕೊಡಬೇಕು. ಪೊಲೀಸ್ ಸ್ಟೇಷನ್ಗೆ ಅಥವಾ ನಮ್ಮ ಆರ್ಮ್ಡ್ ಫೋರ್ಸಸ್ ಇದೆಯಲ್ಲ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್, ಅವರಿರ್ತಕ್ಕಂತಹ ಸ್ಥಳಗಳಿಗೆ ನಿವೃತ್ತಿಯ ಒಂದು ಅಧಿಪತಿಯಾಗಿ ಬರಬೇಕು. ಯಾಕಂದರೆ ನಿವೃತ್ತಿ ರಕ್ಷಾಧಿಪತಿ. ಈ ರೀತಿಯಾಗಿ ಯಾವ ದಿಕ್ಪತಿಯನ್ನು ಹೊಂದಿಸಿಕೊಟ್ರೆ ಆ ಗುಣಗಳನ್ನು ಹೊಂದುತ್ತಾರೆ ಅಲ್ಲಿರ್ತಕ್ಕಂಥವ್ರು. ಈಗ ಎ ಸಿ ಇರೋ ಕಡೆ ಕೂತ್ರೆ ಏನಾಗುತ್ತೆ, ತಣ್ಣಗಾಗುತ್ತೆ. ಅದಂಗೆ ಆಗ್ಬಿಡುತ್ತೆ. ಅದರಲ್ಲಿದ್ದೆ ಅಂದರೆ ಇದು ಅದೇ ರೀತಿಯಾಗಿ ಅಲ್ಲಿ ವರುಣನ ಶಕ್ತಿ ಜಾಸ್ತಿ ಇದ್ದರೆ ಏನಾಗುತ್ತೆ, ಅವನು ವ್ಯಾಪಾರಕ್ಕೆ ಕಳಿಸುತ್ತದೆ. ಅವನು ಯಾವುದೇ ಕೆಲಸ ಮಾಡ್ತಿದ್ರು ವ್ಯಾಪಾರೀಕರಣ ಮಾಡಿಬಿಡ್ತಾನೆ ಅವನ ವೃತ್ತಿಯನ್ನು. ಕುಬೇರ ಇರ್ತಕ್ಕಂಥದ್ದು ಮಾಡಿದ್ರೆ ಫೈನಾನ್ಸಸ್ ಎಲ್ಲಿ ಹ್ಯಾಂಡಲ್ ಮಾಡ್ತೀವೋ ಅಲ್ಲಿ ಕುಬೇರ ಇರಬೇಕು. ಇದು ಯಾವುದಾದ್ರೂ ದೊಡ್ಡ ಒಂದು ಕಂಪ್ನಿ ಆದರೂ ಕೂಡ CFO, ಚೀಫ್ ಫೈನಾನ್ಸ್ ಆಫೀಸರ್ ಕೂತ್ಕೊಳ್ಳೋ ಒಂದು ಸ್ಥಳಕ್ಕೆ ಕುಬೇರನ್ನು ಮಾಡಿಕೊಡ್ಬೇಕು. ಆಗೇನಾಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ.
ಈ ರೀತಿಯಾಗಿ ವಾಸ್ತುತಜ್ಞ, ವಾಸ್ತು ಅಂತಂದರೆ ನೈಋತ್ಯದಲ್ಲಿ ಕುಬೇರ ಮೂಲೆ ಅಂತ ಹೇಳ್ತಾರೆ, ಅದು ಕುಬೇರ ಮೂಲೆ ಇಲ್ಲ ಅಂತ ಹೇಳಿದ್ದೀನಿ ನಾನು ಸುಮಾರು ಸಂಚಿಕೆಯಲ್ಲಿ. ಆ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡ್ಕೊಂಬಿಡಿ, ನೀವು ಈಶಾನ್ಯದಲ್ಲಿ ಬಾಗಿಲಿಟ್ಬಿಡಿ, ಪಶ್ಚಿಮಕ್ಕೆ ಇದನ್ನೂ ಹೇಳಿದ್ದೀನಿ ನಾನು, ನಕ್ಕಿದ್ದೀವಿ ಇದ್ರ ಬಗ್ಗೆ ನಾವು. ಪಶ್ಚಿಮಕ್ಕೆ ದಕ್ಷಿಣಕ್ಕೆ ರೋಡ್ ಇರ್ತಕ್ಕಂಥವ್ರು ಏನು ಮಾಡಬೇಕು, ಈಶಾನ್ಯಕ್ಕೆ ಹೆಂಗೆ ಬಾಗಿಲಿಡೋದು, ಸುತ್ತ ಕೊಂಕಣ ಸುತ್ತು ಮೈಲಾರಕ್ಕೆ ಬರಬೇಕು. ಅದು ಬಹಳ ಅವಿವೇಕ, ಯಾಕಂದ್ರೆ ನಮಗೆ ಅನುಕೂಲಕರವಾಗಿ ಇರದೇ ಇರತಕ್ಕಂಥದ್ದು ಶಾಸ್ತ್ರ ಅಲ್ಲಿ. ಆ ರೀತಿಯಾಗಿ ಈ ಥರದ ಮನೆಗೆ ಪ್ರತಿಯೊಂದು ಲಕ್ಷಣಗಳು ಯೋಗ ಬರುತ್ತೆ. ವಿಷ್ಕಂಬಂ ಪ್ರೀತಿರ ಆಯುಷ್ಮಾನ್ ಸೌಭಾಗ್ಯಂ ಶೋಭನಂತತ ಅಂಥೇಳಿ 27 ಯೋಗಗಳು ಹೇಳಿದೆ. ಅದರಲ್ಲಿ ಉದಾಹರಣೆಗೆ ಏನಾಗುತ್ತೆ ಅಂದರೆ ವೃದ್ಧಿಯೋಗ ಬಂತು ಅಂದರೆ ಆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಸಕಲ ವೃದ್ಧಿಗಳು ಉಂಟಾಗುತ್ತೆ. ಶುಭ ಯೋಗ ಬಂತು ಅಂದರೆ ಎಲ್ಲ ಥರ ಶುಭಗಳು ಅಲ್ಲಿ ಉಂಟಾಗುತ್ತೆ. ಅದೇ ವ್ಯತಿಪಾತ ಯೋಗ ಬಂತು ಅಂತ ಇಟ್ಕೊಳ್ಳಿ, ಶೂಲ ಯೋಗ ಬಂತು ಅಂತ ಇಟ್ಕೊಳ್ಳಿ, ಶೂಲ ಇದ್ದರೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಆರ್ಥರೈಟಿಸ್ ಬರಬಹುದು, ನಾನು ನೋಡಿದ್ದೇನೆ ಇದನ್ನು. ಅದೇ ರೀತಿಯಾಗಿ ವ್ಯತಿಪಾತ ಯೋಗ ಇದ್ದರೆ ಅವ್ರು ಏನು ಮಾಡಿದ್ರೂ ಕೈ ಹತ್ತೋದಿಲ್ಲ. ವೈದ್ಯುತ್ ಯೋಗ ಇದ್ದರೆ ಕೈ ಹತ್ತೋದಿಲ್ಲ. ಸಿದ್ಧಿಯೋಗ ಇದ್ದರೆ ಅವ್ರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೆಲಸಗಳು ಸಿದ್ಧಿಸ್ತಾ ಹೋಗುತ್ತೆ ಅವರಿಗೆ. ಈ ರೀತಿಯಾಗಿ ಯೋಗಗಳು ಕರ್ಣಗಳನ್ನು ಎಲ್ಲವನ್ನು ಅಳವಡಿಸಿಕೊಟ್ಟಾಗ ಏನಾಗುತ್ತೆ, ಕಳೆ ಅಂತ ಬರುತ್ತೆ. 16 ಕಳೆಗಳಿರುತ್ತೆ ಒಂದು ಮನೆಗೆ, ಅಂದರೆ 100% ಅಂತ. ಅದಿದ್ದರೆ ಅದು ಜ್ವಾಜ್ವಾಲ್ಯಮಾನವಾಗಿ ಬೆಳಗ್ಗೆ ಹೆಸರುವಾಸಿ ಆಗೋಗ್ತಾರೆ. ಆ ಕಳಾಭಾಗವನ್ನು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಇಟ್ಟುಕೊಡಬೇಕು. ಆ ಮನೆಗೂ ಒಂದು ಲಗ್ನ ಬರುತ್ತೆ, ಮನೆಗೆ ಒಂದು ಹುಟ್ಟಿದೆ, ಒಂದು ಜೀವನ ಇದೆ, ಅದಕ್ಕೂ ಒಂದು ಸಾವಿದೆ. ಆ ಮನೆಯಲ್ಲಿ ಅವಸ್ಥೆಗಳು ಬರುತ್ತೆ, ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಮತ್ತು ಮರಣ ಅಂತ ಹೇಳಿ 5 ಅವಸ್ಥೆಗಳನ್ನು ದಾಟುತ್ತೆ ಒಂದು ಮನೆ. ಆ ಮನೆ ಬಾಲ್ಯಾವಸ್ಥೆಯಲ್ಲಿದ್ದರೆ ಸ್ವಲ್ಪ ದಿನ ಆದ ನಂತರದಲ್ಲಿ ಅದು ಬಾಲ್ಯಕ್ಕೆ ಬಂದು ಆನಂತರ ಯೌವನಕ್ಕೆ ಬರಬೇಕು. ಯೌವನಕ್ಕೆ ಬಂದಾಗ ಆ ಮನೆಯಲ್ಲಿರ್ತಕ್ಕಂಥವರು ಅವರು ಚೆನ್ನಾಗಿ ಬೆಳಗ್ತಾರೆ. ಅವರು ಇದ್ದಕ್ಕಿದ್ದ ಹಾಗೆ ಏನೋ ಅನುಕೂಲ ಆಗುತ್ತೆ ಅವರಿಗೆ. ಹೇಳ್ತಾರೆ ನೆನ್ನೆ ಮೊನ್ನೆ ಹಂಗಿದ್ದರು ಇದ್ದಕ್ಕಿದ್ದಂಗೆ ನೋಡ್ರಿ ಹೆಂಗಾಗ್ಬಿಟ್ರು ಅಂತಾರಲ್ಲ, ಅದಕ್ಕೆ ಶಿಲಾಭೋಗ ಅಂತ ಹೆಸರು. ಇದಿಷ್ಟನ್ನೂ ಒಬ್ಬ ಪರಿಗಣಿಸಿ ವಾಸ್ತುತಜ್ಞನಾಗಿರ್ತಕ್ಕಂಥವನು ಮನೆಗೆ ಆ ಥರದ ಒಂದು ವಾಸ್ತು ಇದಕ್ಕೆ ಆಯಾದಿ ಷೋಡಶವರ್ಗ, ಆಯಾದಿ ಅಷ್ಟಾದಶ ವರ್ಗ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಮನೆಯನ್ನು ಕಟ್ಟಿದ್ದೇ ಆದರೆ ಇದಕ್ಕೇನು ನೀವು 30-40 ಸೈಟಲ್ಲಿ ನೀವು ಮಾಡ್ತಾಯಿದ್ರೆ ಈ ಕಡೆಗೆ 5 ಅಡಿ ಈ ಕಡೆ 12 ಅಡಿ ಬಿಟ್ಬಿಡು ಅಂತ ಹೇಳೋ ಅವಶ್ಯಕತೆ ಇಲ್ಲ. 1-2-3 ಇಂಚುಗಳಲ್ಲಿ ಇಷ್ಟನ್ನು ಮಾಡಿ ಕೊಡಬಹುದು ಒಬ್ಬರಿಗೆ. ಆ ರೀತಿಯಾಗಿ ಇಡೀ ಮನೆಗೆ ಒಂದು ಆಯವನ್ನು ನೋಡಿ ಆಯಾ ಕೆಲಸ ಮಾಡ್ತಕ್ಕ ಅಡುಗೆ ಮನೆಗೆ ಅಗ್ನಿ ಅಧಿಪತಿ ಬರಬೇಕು. ಆ ರೀತಿಯಾಗಿ ಯಾರು ಆಯವನ್ನು ಮಾಡಿಸಿಕೊಳ್ತಾರೋ, ಇದು ನನ್ನ ಅನುಭವದಲ್ಲಿ ನಾನು ನೋಡಿರೋದು, ಒಂದು ಮನೆಗೆ ಮಾಡಬೇಕು ಅಂದರೆ ನಮ್ಮ ಮಿನಿಮಮ್ 3-4 ದಿನ ಹಿಡಿಸುತ್ತೆ. ಹಗಲಗಲ ಗುಣಾಕಾರ ಭಾಗಾಕಾರ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅನುಭವ ಇದ್ದಾಗ್ಯೂ ನಮಗೆ 3-4 ದಿವಸ ಬೇಕು ಒಂದು ಮನೆಗೆ ಒಂದು ವಾಸ್ತು ನಿರ್ಣಯವನ್ನು ಮಾಡೋದು. ಈಶಾನ್ಯಕ್ಕೆ ಬಾಗಿಲಿಟ್ಬಿಡೋ, ನೀನು ಹೋಗ್ಬಿಟ್ಟು ನೈಋತ್ಯದಲ್ಲಿ ಸೌತ್ ವೆಸ್ಟಲ್ಲಿ ಮಲಗಿಬಿಡೋ, ಸೌತ್ ವೆಸ್ಟಲ್ಲಿ ಒಂದು ಟ್ಯಾಂಕ್ ಹಾಕ್ಕೊಂಬಿಡೋ. ಎಷ್ಟು ಜನ ಉದ್ಧಾರ ಆಗಿದ್ದಾರೆ ನನಗೆ ತೋರಿಸಿ. ಈಶಾನ್ಯದಲ್ಲಿ ಬಾಗಿಲಿಟ್ಕೊಂಡು ಸೌತ್ ವೆಸ್ಟಲ್ಲೇ ಮಲಗುವವರು ಎಷ್ಟೋ ಜನ ಬಹಳ ಕಷ್ಟ ಪರಂಪರೆಯಲ್ಲಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ, ಮಹಾಜನರು ನೋಡಿರ್ತಾರೆ. ಆ ಥರದಲ್ಲಿ ಹಿಂದಿನ ಕಾಲದಲ್ಲಿ ಹೇಳಿಲ್ಲ. ಆ ದ್ವಾರ ನಿರ್ಣಯವೇ ಬೇರೆ ಇದೆ. ಅದಕ್ಕೆ ಕ್ಲಾಸಿಕಲ್ ವಾಸ್ತು ಅಂತ ಹೆಸರು. ನಿಜವಾದ ಸಶಾಸ್ತ್ರೀಯವಾದ ವಾಸ್ತು. ಕಪೋಲಕಲ್ಪಿತವಾಗಿ ನಾವು ಮಾಡ್ಕೋತೀರಿ ಅಂದರೆ ನಮ್ಮದೇನು ಅದಕ್ಕೇನು ವಿರೋಧ ಇಲ್ಲ, ಮಾಡ್ಕೋಬೋದು. ಆದರೆ ಅದು ಶಾಸ್ತ್ರೀಯವಾದ ವಾಸ್ತು ಅಂತ ಹೇಳಿ ಅನ್ನಿಸಿಕೊಳ್ಳುವುದಿಲ್ಲ. ಗುರುಜಿಲ್ ಮತ್ತೊಂದು ವಿಷಯ ಅಂದರೆ ನೀವು ಹೇಳಿದ್ರೆ ಅವರ ವೃತ್ತಿ ಮತ್ತು ಮನೋಧರ್ಮಕ್ಕೂ ಕೂಡ ಸಂಬಂಧಪಟ್ಟಿರೋದು. ಹಾಗಾದರೆ ವಾಸ್ತುವನ್ನು ಜನರಲೈಸ್ ಮಾಡಿ ಹೇಳೋಕ್ಕಾಗೋದಿಲ್ಲ, ಎಲ್ಲ ರೂಲ್ಸ್ಗಳು ಒಂದೇ ರೀತಿ ಆಗೋದಿಲ್ಲ. ನೋಡಿ, ನಾನು ಒಂದು ಏನೋ ಶರ್ಟ್ ಹಾಕ್ಕೋತೀನಿ, ಇಲ್ಲಿ ಇರ್ತಕ್ಕಂಥ ನವನೀತ್ ಅವರು ಒಂದು ಶರ್ಟ್ ಹಾಕೋತಾರೆ, ಒಂದೇ ಶರ್ಟ್ ಆಗುತ್ತೆ ಇಬ್ಬರಿಗೂ. ಅವ್ರ ಅಳತೆ ಬೇರೆ, ನನ್ನ ಅಳತೆ ಬೇರೆ ತಾನೆ. ಚಿಕ್ಕದಾದರೆ ಮೈ ಹಿಡಿಯುತ್ತೆ, ಗುಂಡಿ ಹಾಕ್ಲಿಕ್ಕಾಗಲ್ಲ. ದೊಡ್ಡದಾದರೆ ಏನಾಗುತ್ತೆ, ದೊಗಲ ಆಗುತ್ತೆ. ನಾವು ಮುಂದೆ ಹೋದ್ರೆ ಅದು ಹಿಂದೆ ಬಿದ್ದೋದೀತು. ಆ ರೀತಿಯಾಗಿ ಇದೇನಂತಂದರೆ ಇದು ಟೈಲರ್ ಮೇಡು. ಒಬ್ಬ ಮನುಷ್ಯನಿಗೆ ಅವನು ವೃತ್ತಿ ಅಥವಾ ಮನೋಧರ್ಮವನ್ನು ಆಧರಿಸಿ ನಾವು ಮಾಡಿಕೊಟ್ರೆ ಅದರಲ್ಲೇ ಅದನ್ನು ಪೋಷಣೆ ಮಾಡುತ್ತದೆ. ನಾವೆಲ್ಲರಿಗೂ ಒಂದೇ, ಅದನ್ನೇ ಹೇಳಿದ್ದು ನಾನು. ಈಗೇನೋ ಇದೆಲ್ಲ ಕಪೋಲಕಲ್ಪಿತವಾಗಿ ನೆನ್ನೆ ಮೊನ್ನೆ ಹುಟ್ಕೊಂಡಿರೋ ವಾಸ್ತುಗಳಿವು. ಆ ಹೆಸರುಗಳು, ಆ ಗ್ರಂಥಗಳ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನು ನಂಬಿರ್ತಕ್ಕಂಥವ್ರು ಜನ ಇದ್ದಾರೆ. ಅದು ನಂಬಿದ್ರೆ ನಮಗೇನು ಅದರಲ್ಲಿ ವಿರೋಧ ಇಲ್ಲ, ಅವರಿಷ್ಟ, ಅದು ಅವರ ಆಯ್ಕೆ. ಆದರೆ ನಿಮಗೆ ಹಳೆ ಗ್ರಂಥಗಳಲ್ಲಿ ಸಮರಾಂಗಣ ಸೂತ್ರಧಾರ ಆಗಿರಬಹುದು, ಮಾನಸಾರೇ ಆಗಿರಬಹುದು, ಮಯವಾಸ್ತು ಆಗಿರಬಹುದು, ಸನತ್ಕುಮಾರ ವಾಸ್ತು ಆಗಿರಬಹುದು, ಇವು ಎಲ್ಲದರಲ್ಲಿ ಹೇಳಿರ್ತಕ್ಕಂತಹ ವಾಸ್ತುವಿನ ವಿಚಾರದಲ್ಲಿ. ಮತ್ತು ಇನ್ನೊಂದೇನು ಹೇಳುತ್ತೆ ಅಂದರೆ ಮನುಷ್ಯಾಲಯ ಚಂದ್ರಿಕಾ ಅಂತ ಹೇಳಿ ಒಂದು ಉದ್ಗ್ರಂಥ ಇದೆ, ಕಾಶ್ಯಪ ಶಿಲ್ಪ ಇದೆ. ಅದರಲ್ಲೆಲ್ಲ ಹೇಳಿರ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಆ ರೀತಿಯಲ್ಲಿ ಮನೆ ಕಟ್ಟಿದಾಗ ಮನೆ ಹೇಗೆ ನಮ್ಮ ಜೀವಕ್ಕೆ ಮನೆ ಹೇಗೆ ಮನೆಯೋ, ನಮ್ಮ ಮೈಯಿಗೆ ಮನೆ ಹಾಗೆ ಅದು ಒಂದು ಬಟ್ಟೆ. ಅದು ಕೆಟ್ಟರೆ ನಾವು ಕೆಡ್ತೀವಿ. ಅದು ಆಧಾರ ಆಧೇಯ ನ್ಯಾಯಗಳು. ಅದು ನಮ್ಮನ್ನು ಕಾಪಾಡುತ್ತೆ, ನಾವು ಅದನ್ನು ಕಾಪಾಡಬೇಕು. ಆದ್ದರಿಂದ ಅಂತಹ ಮನೆ ಅಂತಕ್ಕಂಥದ್ದನ್ನು ಈ ರೀತಿಯಾಗಿ ಸಶಾಸ್ತ್ರೀಯವಾಗಿ ಮಾಡಿದಾಗ ಅಲ್ಲಿ ನೀವು ದೊಡ್ಡ ಸಾಹುಕಾರರಾಗ್ತೀರಿ, ನೀವು ನಾಳೆ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳ್ತಿಲ್ಲ. ಆದರೆ ಸಾಹುಕಾರರಿಗೂ ಮುಖ್ಯಮಂತ್ರಿಗಳು ಇಲ್ಲದೇ ಇರತಕ್ಕಂತಹ ಸಂತೋಷ, ನೆಮ್ಮದಿ ನಿಮ್ಮದಾಗುತ್ತೆ. ಅಷ್ಟಂತೂ ನಾವು ಖಡಾಖಂಡಿತವಾಗಿ ಹೇಳ್ಬೋದು.
ಖಂಡಿತ ಗುರುಜಿ, ಅಂದರೆ ತಾವು ಹೇಳಿರೋ ಪ್ರಕಾರ ಮನುಷ್ಯನ ದೇಹದಲ್ಲಿ ಅಂಗಾಂಗಗಳು ಹೇಗೆ ಸರಿಯಾಗಿ ಇರಬೇಕಂದ್ರೆ ಮನೆ ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ, ಎರಡೂ ಸರಿಯಾಗಿ ವಾಸ್ತು ಇದ್ದರೆ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ನಿಮ್ಮ ಮನೆ, ನಿಮ್ಮ ಕಚೇರಿ, ನಿಮ್ಮ ಅಂಗಡಿಯ ವಾಸ್ತು ತಿಳಿದುಕೊಳ್ಳಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು. ಈ ಸಂಚಿಕೆಯಲ್ಲಿ ನಾವು ನಿಜವಾದ ವಾಸ್ತು ಎಂದರೇನು ಅಂತ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ವಾಸ್ತು ದೋಷ ಹಾಗೂ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.